ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನಂತ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಕಾಲ್ತುಳಿತಕ್ಕೆ ಓರ್ವ ಮಹಿಳೆ ಬಲಿಯಾಗಿದ್ದಾಳೆ. ಉಚಿತ ರೇಷನ್ ಪಡೆಯೋದಕ್ಕೆ ಬಂದಿದ್ದ ಮಹಿಳೆ ಬಲಿಯಾಗಿರುವಂಥದ್ದು. ಜಿನ್ನತ್ ಉನ್ನೀಸಾ ಸಾವನ್ನಪ್ಪಿರುವಂತಹ ಮಹಿಳೆ ಶಿವಾಜಿನಗರದ ಬಂಬು ಬಜಾರ್ನಲ್ಲಿ ಉಚಿತ ರೇಷನ್ ವಿತರಣೆ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಬಕ್ರೀದ್ಗಾಗಿ ರೇಷನ್ ನೀಡೋದಾಗಿ ಆಸಿಫ್ ಹೇಳಿದ್ರು. ಉಚಿತ ರೇಷನ್ ಪಡೆಯೋದಕ್ಕೆ ಬಂದಿದ್ದ ಮಹಿಳೆ ಜಿನ್ನತ್ ಉನ್ನೀಸಾ ಸಾವನ್ನಪ್ಪಿದ್ದಾರೆ. ಶಿವಾಜಿನಗರದ ಬಂಬು ಬಜಾರ್ ಬಳಿ ಜಮಾಯಿಸಿದ್ರು ಮಹಿಳೆ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೂಕಾಟ ಆಗಿ ಕಾಲ್ತುಳಿತಕ್ಕೆ ಬಲಿಯಾಗಿರುವಂಥದ್ದು ಮಹಿಳೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಜಿನ್ನತ್ ಉನ್ನೀಸಾ ಸಾವನ್ನಪ್ಪಿದ್ದಾರೆ. ಕಾವೇರಿ ನಿರ್ವಹಣಾ ಮಂಡಳಿ ಸ್ಥಾಪನೆಯಾಗಬೇಕು. ಕಾವೇರಿ ಕೊಳ್ಳದ ಎಲ್ಲ ಡ್ಯಾಂಗಳು ಈ ಮಂಡಳಿಯ ಅಧೀನಕ್ಕೆ ಒಳಪಡುತ್ತವೆ. ನಮ್ಮ ನಾಲೆಗೆ ನೀರು ಬಿಡುವ ನಿರ್ಧಾರವನ್ನ ಈ ಮಂಡಳಿಗಳು ಮಾಡುತ್ತವೆ. ಹೆಸರಿಗೆ ಮಾತ್ರ ಡ್ಯಾಂಗಳು ನಮ್ಮವು, ಆಡಳಿತ ಅವರ ಕೈಯಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರಿನ ಮಧ್ಯಂತರ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಅಲ್ಲಿ ನಾರಿಮನ್ ಅವರು ಮತ್ತೆ ತಮಿಳುನಾಡಿನ ಪರ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಬೆಳಗ್ಗೆಯಿಂದಲೂ ಕೂಡ ಎಂ ಬಿ ಪಾಟೀಲ್ ಅವರು